ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾನು ಭೌತಿಕ ಸುಳಿವುಗಳು ಮತ್ತು ನ್ಯಾಯ ವೈದ್ಯಕೀಯ ವಿಜ್ಞಾನ ಇದರ ಮಹತ್ವ, ಇದು ಸಾಕ್ಷ್ಯಾಧಾರವಾಗಿ ಹೇಗಾಗುತ್ತೆ, ತನಿಖಾ ವಿಜ್ಞಾನದಲ್ಲಿ ಇದರ ಸಹಾಯ ಹೇಗಿರುತ್ತೆ, ಸಾರ್ವಜನಿಕರು ಅಥವಾ ನಾಗರಿಕರು ನಾವು ಅಪರಾಧ ನಡೆದ ಸ್ಥಳವನ್ನು ಎಷ್ಟು ಎಚ್ಚರಿಕೆಯಿಂದ ಸಾಧ್ಯವಾದಷ್ಟು ದೂರದಲ್ಲಿ ನಿಂತು ತನಿಖಾ ತಂಡಕ್ಕೆ ಸಹಾಯ ಮಾಡಬೇಕು, ಡಿಸ್ಟರ್ಬ್ ನಮ್ಮಿಂದ ಆಗಬಾರ್ದು, ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಹೇಳಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ಈ ಭೌತಿಕ ಸುಳಿವುಗಳು, ಫಿಸಿಕಲ್ ಎವಿಡೆನ್ಸ್ಗಳು ಎಷ್ಟು ಮಹತ್ವ ಇದೆಯೋ, ಅಪರಾಧ ನಡೆದ ಸ್ಥಳದಲ್ಲಿ ರಾಸಾಯನಿಕ ಸುಳಿವುಗಳು ಕೂಡ ಅಷ್ಟೇ ಮಹತ್ವವನ್ನು ಹೊಂದಿದ್ದಾವೆ. ಕೆಮಿಕಲ್ ಕ್ಲೂಸ್ ಅಂತ ಕರೀತಾರೆ. ಇದಕ್ಕೆ ಕೆಮಿಕಲ್ ಎವಿಡೆನ್ಸಸ್ ಅಂತ ಕೂಡ ನಾವು ಕರಿತೀವಿ. ನಾನು ಮೊದಲೇ ಹೇಳಿದ್ದೀನಿ, ಈ ಕ್ಲೂಸ್ಗಳು ಎವಿಡೆನ್ಸ್ ಆಗಿ ಆಕ್ಸೆಪ್ಟ್ ಮಾಡೋದು ನ್ಯಾಯಾಲಯಕ್ಕೆ ಬಿಟ್ಟಿರೋಂಥ ವಿಷಯ. ಅಪರಾಧ ನಡೆದ ಸ್ಥಳದಲ್ಲಿ ಅವು ಸಿಕ್ಕಾಗ ಕೇವಲ ಸುಳಿವುಗಳಾಗಿರ್ತವೆ. ಅದು ಸಾಕ್ಷ್ಯವಾಗಿ ಪರಿವರ್ತನೆ ಆಗಬೇಕಾದ್ರೆ ತನಿಖಾ ತಂಡ ಇದು ಸಾಕ್ಷಿ ಅಂತ ಹೇಳಿ ಪರಿಗಣಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹಣೆ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸಿ, ನ್ಯಾಯಾಲಯದ ಮೂಲಕ ನ್ಯಾಯ ವಿಜ್ಞಾನ ಪ್ರಯೋಗಾಲಯಕ್ಕೆ ಹೋಗಿ ಅಲ್ಲಿಂದ ವಿಶ್ಲೇಷಣಾತ್ಮಕ ವರದಿ ಬಂದಾಗ ಮಾತ್ರ ಅದು ಸಾಕ್ಷ್ಯ ಆಗುತ್ತೆ. ಆ ಸಾಕ್ಷ್ಯ ಆಗೋದನ್ನು ಆ ಪ್ರಕ್ರಿಯೆವರೆಗೂ ಕಾಯಬೇಕಾಗುತ್ತೆ. ಅದನ್ನು ನ್ಯಾಯಾಲಯ ನಿರ್ಧಾರ ಮಾಡುತ್ತೆ. ಸೊ ನಾನೀಗ ಆಲ್ರೆಡಿ ಹೇಳಿದಾಗೆ ಅಪರಾಧ ನಡೆದ ಸ್ಥಳದಲ್ಲಿ ಭೌತಿಕ ಸುಳಿವುಗಳು ಅಥವಾ ಫಿಸಿಕಲ್ ಎವಿಡೆನ್ಸಸ್ ಎಷ್ಟು ಮಹತ್ವವೋ, ಕೆಮಿಕಲ್ ಎವಿಡೆನ್ಸಸ್ ರಾಸಾಯನಿಕ ಸುಳಿವುಗಳು ಮತ್ತು ಸಾಕ್ಷ್ಯಗಳು ಕೂಡ ಅಷ್ಟೇ ಮಹತ್ವವನ್ನು ಹೊಂದಿದ್ದಾವೆ. ಇವಕ್ಕೆ ಒಂದು ಸ್ವಲ್ಪ ಇನ್ನೂ ಹೆಚ್ಚು ವಿಶೇಷವಾಗಿ ನಾವು ಗಮನವನ್ನು ಹರಿಸಬೇಕಾಗುತ್ತೆ. ಈ ಕೆಮಿಕಲ್ ಎವಿಡೆನ್ಸಸ್ ಅಥವಾ ಕೆಮಿಕಲ್ ಕ್ಲೂಸ್ಗಳಲ್ಲೂ ಕೂಡ 3 ವಿಧಗಳಲ್ಲಿ ನಾವು ನೋಡ್ಬೋದು. ಅಪರಾಧ ನಡೆದ ಸ್ಥಳದಲ್ಲಿ ಕೆಲವು ರಾಸಾಯನಿಕಗಳು ಮೂಲತಃ ದ್ರವ್ಯ ರೂಪದಲ್ಲಿ ಇದ್ದರೂ ಕೂಡ ಅಪರಾಧ ನಡೆದ ಸ್ಥಳದಲ್ಲಿ ಕೆಲವು ಸಂದರ್ಭದಲ್ಲಿ ಅವು ಘನೀಕರಿಸಿರ್ತವೆ, ಘನ ರೂಪದಲ್ಲಿ ಅಥವಾ ಘನ ಸ್ವರೂಪದಲ್ಲಿ ನಮಗೆ ಸಿಗ್ತವೆ. ಆದ್ದರಿಂದ ಇವಕ್ಕೆ ಸಾಲಿಡ್ ಕ್ಲೂಸ್ ಅಥವಾ ಸಾಲಿಡ್ ಎವಿಡೆನ್ಸಸ್. ಕೆಮಿಕಲ್ ಎವಿಡೆನ್ಸಸ್ ಬೇಸಿಕಲಿ ರಾಸಾಯನಿಕ ಸುಳಿವುಗಳು, ಆದರೆ ಅದು ದೊರಕಬಹುದಾದ ಸ್ವರೂಪ ಯಾವ ಥರ ಇರುತ್ತೆ ಅಂದರೆ ಘನ ರೂಪದಲ್ಲಿ ಇರುತ್ತೆ. ಅವ್ಯಾವ್ಯಾವು ಸೂಕ್ಷ್ಮವಾಗಿ ನೋಡಿ ನೀವು. ಪಾಯ್ಸನ್, ವಿಷ, ಡ್ರಗ್ಸ್, ಕೆಲವು ಔಷಧಿಗಳು, ಅದು ಮಾದಕ ವಸ್ತುಗಳಿರ್ಬೋದು, ಬೇರೆ ರೀತಿಯ ಔಷಧಿಗಳು ಇರ್ಬೋದು. ಸಾಯಿಲ್, ಮಣ್ಣು, ಪ್ರಾರಂಭದಲ್ಲಿ ಅದು ಘನರೂಪ ಇರುತ್ತೆ, ಯಾವುದೋ ದ್ರವ್ಯದ ಜೊತೆಗೆ ಸೇರಿಕೊಳ್ಳುತ್ತೆ, ಅಪರಾಧ ನಡೆದ ಸ್ಥಳದಲ್ಲಿ ಸಿಗುತ್ತೆ, ಘನೀಕರಿಸಲ್ಪಟ್ಟಿರುತ್ತೆ, ಅದು ಸಾಲಿಡ್ ಸ್ಟೇಟಿಗೆ ಬಂದಿರುತ್ತೆ. ಸಿಮೆಂಟ್, ಅದು ಕೂಡ ಕೆಮಿಕಲ್ ಎವಿಡೆನ್ಸ್. ಮಿನರಲ್ಸ್, ಖನಿಜಗಳು, ಅಪರಾಧ ನಡೆದ ಸ್ಥಳದಲ್ಲಿ ಸಿಗಬಹುದಾದ ಖನಿಜಗಳು ಅಪರಾಧ ನಡೆದ ಸ್ಥಳಕ್ಕೂ ಅಪರಾಧಿಗೂ ಸಂಪರ್ಕವನ್ನು ಕಲ್ಪಿಸಬಹುದಾದ ಗುಣ ಅದಕ್ಕಿದೆ. ಜೊತೆಗೆ ಎಕ್ಸ್ಪ್ಲೋಸಿವ್ಸ್, ಸ್ಫೋಟಕಗಳು, ರಾಸಾಯನಿಕ ಸಾಕ್ಷ್ಯ ಅದು. ಇದರ ಜೊತೆಗೆ ಅಗ್ನಾಸ್ತ್ರಗಳನ್ನು ಬಳಸಿ ಉಳಿದಿರಬಹುದಾದ ಉಳಿವಿಕೆಗಳು, ಅದಕ್ಕೆ GSR ಅಂತ ಕರೀತಾರೆ, ಗನ್ ಶಾಟ್ ರೆಸಿಡ್ಯೂಸ್ ಅಂತ ಕರೀತಾರೆ. ಇವು ಕೆಮಿಕಲ್ ಎವಿಡೆನ್ಸ್ಗಳೇ, ಆದರೆ ಘನ ರೂಪದಲ್ಲಿ ಸಿಗುತ್ತೆ. ಇದರ ಜೊತೆಗೆ ಕೆಲವು ಕಾಸ್ಮೆಟಿಕ್ಸ್, ಅಲಂಕಾರಿಕ ವಸ್ತುಗಳು, ಅದು ಬಳಸಿರುವಾಗ ದ್ರವ್ಯ ರೂಪದಲ್ಲಿರುತ್ತೆ, ಆದರೆ ಗಾಳಿಗೆ ಮತ್ತು ವಾತಾವರಣಕ್ಕೆ ಎಕ್ಸ್ಪೋಸ್ ಆದಾಗ ಘನೀಕರಿಸುತ್ತೆ, ಸಾಲಿಡ್ ಸ್ಟೇಟ್ನಲ್ಲಿರುತ್ತೆ. ರಾಸಾಯನಿಕ ಎವಿಡೆನ್ಸ್ಗಳು ಇದಿಷ್ಟು ಸಾಲಿಡ್ ಆಗಿ ಅಂದರೆ ಘನೀಕರಿಸಿದ ವಸ್ತು ರೂಪದಲ್ಲಿ ಸಿಗಬಹುದಾದ ರಾಸಾಯನಿಕ ಸುಳಿವುಗಳು. ಇವುಗಳ ಜೊತೆಗೆ ಕೆಲವು ದ್ರವ್ಯ ರೂಪದಲ್ಲಿ ಸಿಗುತ್ತೆ. ಅದು ಯಾವ್ದು? ಬ್ಲಡ್. ಅಪರಾಧ ನಡೆದ ಸ್ಥಳದಲ್ಲಿ ಹಸಿ ಅಥವಾ ತಾಜಾ ರಕ್ತ ಸಿಗ್ಬೋದು. ಗಾಳಿಗೆ ಎಕ್ಸ್ಪೋಸ್ ಆದಾಗ ಅದು ಕೂಡ ಸಾಲಿಡ್ ಸ್ಟೇಟ್ ಆಗುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ಅದು ದ್ರವ್ಯವಾಗಿರುತ್ತೆ, ದ್ರವ ರೂಪದಲ್ಲಿರುತ್ತೆ. ಸಲೈವ, ಜೊಲ್ಲು, ಮತ್ತು ಸೆಮೆನ್, ವೀರ್ಯ, ಯುರಿನ್, ಮೂತ್ರ, ಮಲ, DNA, ಫ್ಯಾಬ್ರಿಕ್. ಅದಲ್ಲದೆ ಆ್ಯಸಿಡ್ ಕಂಟೆಂಟ್ ಸಿಗುತ್ತೆ, ದ್ರವ ರೂಪದಲ್ಲಿರುತ್ತೆ. ಗ್ಯಾಸೋಲಿನ್ ಇರುತ್ತೆ. ಬಾಡಿ ಫ್ಲೂಯಿಡ್ಸ್, ದೇಹದಿಂದ ಸ್ರವಿಸಬಹುದಾದ ಯಾವುದೇ ರೀತಿಯ ಸ್ರವಗಳು, ಜೈವಿಕ ಸ್ರವಗಳು, ಇವು ದ್ರವ ರೂಪದಲ್ಲಿ ಇರ್ತವೆ. ಕೆಲವು ಬ್ರಿವರೇಜಸ್ಗಳು ಕೂಡ ಅಪರಾಧ ನಡೆದ ಸ್ಥಳದಲ್ಲಿ ಸಿಗುತ್ತೆ. ಉದಾಹರಣೆಗೆ ಸಾಫ್ಟ್ ಡ್ರಿಂಕ್ಗಳಾಗಿರ್ತಕ್ಕಂಥ ಕೋಕೋ ಕೋಲಾ ಅಥವಾ ಮಾಜಾ, ಹಣ್ಣಿನ ರಸಗಳು, ಇವೆಲ್ಲ ಸಾಫ್ಟ್ ಡ್ರಿಂಕ್ಗಳು. ಇನ್ನು ಕೆಲವು ಆಲ್ಕೋಹಾಲಿಕ್ ಡ್ರಿಂಕ್ಸ್ಗಳು, ಬ್ರಿವರೇಜಸ್ ಕೂಡ ಸಿಗುತ್ತೆ. ಬೀರ್ ಇರ್ಬೋದು, ವಿಸ್ಕಿ ಇರ್ಬೋದು, ಅಪರಾಧ ನಡೆದ ಸ್ಥಳದಲ್ಲಿ ಸಿಗುತ್ತೆ. ಅದು ದ್ರವ್ಯ ರೂಪದಲ್ಲೂ ಸಿಗ್ಬೋದು,
ಅಪರಾಧ ನಡೆದು ಸುಮಾರು ದಿನಗಳಾದರೆ, ಸುಮಾರು ಕಾಲ ಆಗಿದರೆ ಅದು ಘನ ರೂಪದಲ್ಲಿ ಅಥವಾ ಸಾಲಿಡ್ ರೂಪದಲ್ಲಿ ಸಿಗುತ್ತೆ. ಆದರೆ ಅದು ಕೆಮಿಕಲ್ ಎವಿಡೆನ್ಸ್ ಆಗುತ್ತೆ. ಮತ್ತು ಅಷ್ಟೇ ಅಲ್ಲ, ಕೆಲವು ಕ್ಲೀನಿಂಗ್ ಇವತ್ತು ಎಲ್ಲರ ಮನೆಯಲ್ಲೂ ಕ್ಲೀನಿಂಗ್ ಫ್ಲೂಯಿಡ್ಸ್ ಅಂತ ಬಳಸ್ತೀವಿ. ಅಂದರೆ ಬಾತ್ರೂಮ್ ಕ್ಲೀನಿಂಗಿಗೆ ಹಾರ್ಪಿಕ್ ಇರ್ಬೋದು, ಅಥವಾ ಇನ್ಯಾವ್ಯಾವುದೋ ಕೆಲವು ನಾವು ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ, ಅಡುಗೆ ಮನೆ ಸ್ವಚ್ಛ ಮಾಡೋದಕ್ಕೆ, ಮನೆ ಸುತ್ತಲೂ ಕ್ಲೀನ್ ಮಾಡೋದಕ್ಕೆ ಕೆಲವು ಕೆಮಿಕಲ್ಸ್ಗಳನ್ನು ಬಳಸ್ತೀವಿ. ಇವೆಲ್ಲವೂ ಕೂಡ ದ್ರವ್ಯ ರೂಪದಲ್ಲಿರಬಹುದಾದ ಮತ್ತು ಸಾಕ್ಷಿ ಮಹತ್ವ ಹೊಂದಿರತಕ್ಕಂಥ ಕೆಮಿಕಲ್ ಎವಿಡೆನ್ಸಸ್ಗಳು. ಇದಲ್ಲದೆ ಇನ್ನು ಕೆಲವು ಗ್ಯಾಸ್ ರೂಪದಲ್ಲಿ, ಅಂದರೆ ಅನಿಲ ರೂಪದಲ್ಲಿ ಸಿಗುತ್ತೆ. ನಾನಾ ರೀತಿಯ ಅನಿಲಗಳು ಅಲ್ಲಿ ಅಪರಾಧ ನಡೆದ ಸ್ಥಳದಲ್ಲಿ ನಮಗೆ ಸಿಗಬಹುದಾಗಿರುತ್ತೆ. ಸೊ ಈ 3 ರೀತಿಯಲ್ಲಿ ನಮಗೆ ಕೆಮಿಕಲ್ ಎವಿಡೆನ್ಸ್ಗಳು ಸಿಗ್ತಾ ಹೋಗ್ತವೆ. ಇದನ್ನು ಯಾಕೆ ಕೆಮಿಕಲ್ ಎವಿಡೆನ್ಸ್ ಅಂತ ಹೇಳಿ ಇದನ್ನು ವರ್ಗೀಕರಣ ಮಾಡಿದ್ದಾರೆ ತನಿಖಾ ವಿಜ್ಞಾನದಲ್ಲಿ, ಇನ್ವೆಸ್ಟಿಗೇಟಿವ್ ಸೈನ್ಸ್ನಲ್ಲಿ. ಅಂದರೆ ಇವು ಪ್ರಾರಂಭದಲ್ಲಿ ಬಳಕೆ ಆದಾಗ ದ್ರವ್ಯ ರೂಪದಲ್ಲಿ ಇರುತ್ತೆ, ಬಹುತೇಕ ರಾಸಾಯನಿಕ ಅಂಶಗಳನ್ನು ಇವು ಹೊಂದಿರುತ್ತೆ. ತನಿಖೆಯಲ್ಲಿ ಅತ್ಯಂತ ಮಹತ್ವವಾದ ಪಾತ್ರವನ್ನು ವಹಿಸುತ್ತೆ. ನೋಡುಗರ ಕಣ್ಣಿಗೆ ಅದೇನೋ ಒಂದಷ್ಟು ಚೆಲ್ಲಿರೋ ದ್ರವವಾಗಿ ನಮಗೆ ಕಾಣುತ್ತೆ. ಆದರೆ ಅದು ಅಪರಾಧಕ್ಕೆ ಬಳಸಿದರೆ ಅದು ಅಪರಾಧಿಗೂ ಅಪರಾಧ ನಡೆದ ಸ್ಥಳಕ್ಕೂ ಒಂದು ಸಂಪರ್ಕವನ್ನು ಕೊಂಡಿಯಾಗಿ ಅಥವಾ ಒಂದು ಸೇತುವೆಯಾಗಿ, ಬ್ರಿಡ್ಜ್ ಆಗಿ ಅದು ಕೆಲಸ ಮಾಡುತ್ತೆ. ಆದರೆ ನೀವು ಸಾರ್ವಜನಿಕರು, ನಾಗರಿಕರು ಕುತೂಹಲದಿಂದ ಅದನ್ನೇನಾದರೂ ನಾವು ಡಿಸ್ಟರ್ಬ್ ಮಾಡಿದರೆ, ಇಲ್ಲೇನೋ ಬಣ್ಣ ಚೆಲ್ಬಿಟ್ಟಿದೆಯಲ್ಲ ಅಂಥೇಳಿ ಅದನ್ನು ಅಳಿಸೋದಕ್ಕೆ ಹೋದರೆ ಎವಿಡೆನ್ಷಿಯರಿ ವ್ಯಾಲ್ಯೂ ಹೊರಟೋಗುತ್ತೆ. ಆ ದ್ರವಕ್ಕಿರುವ, ಆ ರಾಸಾಯನಿಕಕ್ಕಿರುವ ಮೌಲ್ಯಯುತವಾಗಿರ್ತಕ್ಕಂಥ ಸಾಕ್ಷಿಯನ್ನು ನಾವು ನಾಶ ಮಾಡ್ದಂಗೆ ಆಗುತ್ತೆ. ಘನ ರೂಪದಲ್ಲಿರಲಿ, ದ್ರವ್ಯ ರೂಪದಲ್ಲಿರಲಿ, ಅನಿಲ ರೂಪದಲ್ಲಿರಲಿ, ಅಪರಾಧ ನಡೆದ ಸ್ಥಳದಲ್ಲಿ ಯಾವುದೇ ಸಂದರ್ಭದಲ್ಲಿ ಈ ವಸ್ತುಗಳು ಕಂಡಾಗ ಕಾಣದೇ ಇರಲಿ, ಫಸ್ಟ್ ಆಫ್ ಆಲ್ ಬಹಳ ಪ್ರಾಥಮಿಕವಾಗಿ, ಮೂಲಭೂತವಾಗಿ ನೀವು ಮಾಡಬಹುದಾದ ಜವಾಬ್ದಾರಿ ನಡವಳಿಕೆ ಏನಂದರೆ, ರೆಸ್ಪಾನ್ಸಿಬಲ್ ಬಿಹೇವಿಯರ್ ಏನಿರುತ್ತೆ ಅಂದರೆ, ಆ ಸ್ಥಳಕ್ಕೆ ನಾವು ಎಂಟ್ರಿ ಆಗಬಾರ್ದು. ಯಾಕೆಂದರೆ ಈಗ ನಾನು ಹೇಳಿದ್ನಲ್ಲ, ಈ ಥರದ ಎಲ್ಲ ಕೆಮಿಕಲ್ ಎವಿಡೆನ್ಸ್ಗಳು ಅಲ್ಲಿ ಇರುತ್ತೆ. ಕಳೆದ ಸಂಚಿಕೆಯಲ್ಲಿ ನಾನು ಫಿಸಿಕಲ್ ಎವಿಡೆನ್ಸ್ ಬಗ್ಗೆ ಹೇಳಿದೆ, ಈಗ ಕೆಮಿಕಲ್ ಎವಿಡೆನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಕೆಮಿಕಲ್ ಎವಿಡೆನ್ಸ್ ಇದೆಯಲ್ಲ, ಇದು ಎವಿಡೆನ್ಸ್ ಅಂತ ನ್ಯಾಯಾಲಯ ತೀರ್ಮಾನ ಆಗಬೇಕಾದ್ರೆ ಅದು ಅಪರಾಧ ನಡೆದ ಸ್ಥಳದಲ್ಲಿ ಈ 3 ರೂಪದಲ್ಲಿ ನಮಗೆಲ್ಲೋ ಸಿಗುತ್ತೆ. ಉದಾಹರಣೆಗೆ ಗೋಡೆಯಲ್ಲಿ ಎಲ್ಲೋ ಒಂದಷ್ಟು ಮಾರ್ಕ್ಗಳು ಕಾಣುತ್ತೆ. ಅದು ಬಣ್ಣ ರೂಪದಲ್ಲಿ ಇರ್ಬೋದು, ದ್ರವ್ಯ ರೂಪದಲ್ಲಿ ಇರ್ಬೋದು, ಬ್ಲಡ್ ಇರ್ಬೋದು, ಸಲೈವ ಇರ್ಬೋದು, ಇನ್ಯಾವುದೋ ಕ್ಲೀನಿಂಗ್ ಸೊಲ್ಯೂಷನ್ಸ್ ಇರ್ಬೋದು. ಇದೇನೋ ಹೊತ್ತಿದೆಯಲ್ಲ ಅಂತ ನಾವು ಅದರ ಮೇಲೆ ಕೈ ಇಟ್ಟರೆ ಅಥವಾ ಅದನ್ನು ಒರೆಸಿದ್ರೆ, ಅಥವಾ ಅದಕ್ಕೆ ಇಲ್ಲೇನೋ ಭಾಳ ರಕ್ತ ಚೆಲ್ಲಿದೆ, ಇದು ನೋಡೋಕೆ ಅಸಹ್ಯ ಇದೆ ಅಂತ ಒಂದು ಬಕೆಟ್ ನೀರು ಎರಚಿಬಿಟ್ರೆ, ಆ ರಕ್ತ ಅಪರಾಧಕ್ಕೆ ಬಲಿಯಾಗಿರೋ ಆಹುತಿದಾರದೋ ಅಥವಾ 3ನೇ ವ್ಯಕ್ತಿಯ ಪ್ರವೇಶದಿಂದ ಆಗಿದೆಯೋ ನಮಗೆ ಗೊತ್ತಿಲ್ಲ. ಅದನ್ನು ಕಂಡುಹಿಡಿಬೇಕಾದವರು ಪೊಲೀಸ್ನವರು. ಆ ಪೊಲೀಸ್ನವರಿಗೆ ತನಿಖೆಯಲ್ಲಿ ನಾವು ಏನೂ ಸಹಾಯ ಮಾಡದೇ ಇದ್ರೂ ಅಡ್ಡಿ ಇಲ್ಲ. ಅವ್ರ ತನಿಖೆಗೆ ಅಡ್ಡಿ ಆಗ್ತಕ್ಕಂಥ ಈ ವಸ್ತುಗಳನ್ನು, ಈ ರಾಸಾಯನಿಕಗಳನ್ನು ನಾವು ಡಿಸ್ಟರ್ಬ್ ಮಾಡಬಾರ್ದು. ತುಂಬ ಮಹತ್ವ ಇದೆ. ಈ ದ್ರವ್ಯಗಳು, ರಾಸಾಯನಿಕ ವಸ್ತುಗಳು ದ್ರವ್ಯ ರೂಪದಲ್ಲಿರಲಿ, ಯಾವುದೇ ರೂಪದಲ್ಲಿರಲಿ, ಇವಕ್ಕೆ ಸಾಕ್ಷಿಯಾಗಿ ಪರಿವರ್ತನೆ ಆಗುವ ಎಲ್ಲ ಅವಕಾಶಗಳು ಇದ್ದಾವೆ. ಅದನ್ನು ನೀವು ನಾಶ ಮಾಡಬಾರ್ದು. ಸೊ ತನಿಖೆಗೆ ಪೂರಕವಾಗಿ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತು ಶಾಂತ ರೀತಿಯಿಂದ ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ವಂದಿಸ್ತಾ ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.